ಇದೇ ನಿಮ್ಮದಿಯಾಗಿರ್ಬೇಕಂತ ಅಂದ ತಕ್ಷಣ ನಾನು ಅಂದೆ ಸರ್ ಇದು ಬೇರೆ ಲೆವೆಲ್ ಹಿಟ್ಟಾಗುತ್ತೆ ಸರ್ ನನಗೆ ಗೊತ್ತಿಲ್ಲ. ಯಾವಾಗಲೂ 4-5 ಸ್ಟೆಪ್ ಮಾಡೋದು, ಒಂದು 10-15 ಥರ ಮಾಡಿದ್ವಿ. ಆಮೇಲೆ ಕೊನೆಗೆ ಯಾಕೆ ಸಿಂಪಲಾಗಿ ಸುಮ್ಮನೆ ಹಿಂಗೆ ಮಾಡಬಾರ್ದು, ಇದ್ರೆ ನಿಮ್ಮದಿಯಾಗ ಅಂದ ತಕ್ಷಣ ಅಷ್ಟು ದೊಡ್ಡ ಶಾರ್ಟ್ ತೋರಿಸೋದು, ಅಷ್ಟು ಜನ ತೋರಿಸೋದೆಲ್ಲ ಬೇಡ, ಬಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸುಮ್ಮನೆ ಸಿಂಪಲಾಗಿ ಹಿಂಗೆ ತೋರ್ಸೋಣ. ಆಫ್ಟರ್ ರಾಬರ್ಟ್, ಕ್ರಾಂತಿ ಇದೆಲ್ಲ ಮಾಡಿದ ನಂತರ ದೊಡ್ಡ ಬ್ರೇಕ್ ಅಂತ ಅನ್ಸುತ್ತೆ ನನಗೆ. ನಾವು ಒಂದು ಸಾಂಗ್ ಕೊಟ್ಟಾಗ ಅದ್ರ ಬ್ಯಾಕ್ ಸೈಡ್ ನಾವು ವರ್ಕ್ ಮಾಡಿರ್ತೀವಿ, ಕೆಲವೊಬ್ರು ನಮ್ಮ ಹೆಸರೇ ಹಾಕಲ್ಲ. ಅಂಥದ್ರಲ್ಲಿ ನನಗೆ ಹೆಸರು ಹಾಕಿದಾಗ ನನಗೊಂಥರ ಎಮೋಷನಲ್ ಆಗೋಯ್ತು. ಇವತ್ತು ಡೆವಿಲ್ ಮಾಡ್ಬೇಕಂದ್ರೆ ಕಾರಣ ರಾಬರ್ಟ್. ಈ ಸಾಂಗ್ ಮಾಡಿದಾಗ್ಲೂ ಎಂಡ್ ಕ್ರೆಡಿಟ್ಸ್ ತರುಣ್ ಸರ್ ಒಂದು ಹೆಸರು ಇದ್ದೇ ಇರುತ್ತೆ. ಬೃಂದಾವನೆಲ್ಲ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ. ಅವಾಗ ಹೋಗಿ ಪರಿಚಯ, ಕೊರಿಯೋಗ್ರಾಫರ್ ಆಗಿ ಪರಿಚಯ ಮಾಡಿಕೊಟ್ಟಿದ್ದು ತರುಣ್ ಸರ್. ಎಷ್ಟು ಕೋಆಪರೇಟ್ ಮಾಡ್ತಾರೆ ಅಂದರೆ, ಈಗ ನಾವು ಒಂದು ಸ್ಟೆಪ್ ಮಾಡಿಸಿರ್ತೀನಿ ಅಂದರೆ ಅವ್ರು ಅದನ್ನ ಚೇಂಜ್ ಮಾಡಕ್ಕೆ ಬಿಡಲ್ಲ. ನಿನ್ಗೇನು ಮಾಡ್ಬೇಕು ತಾನೆ, ನೀನು ಹೋಗಿ ನಾನು ಮಾಡ್ತೀನಿ ಅಂತೇಳಿ ರಿಹರ್ಸಲ್ ಮಾಡಿ ಬಂದು ಮಾಡ್ಬಿಟ್ಟು ಹೋಗ್ತಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನನ್ನ ಜೊತೆಗೆ ವಿಶೇಷ ಟ್ಯಾಲೆಂಟು ಅಂದರೆ ತುಂಬ ವರ್ಷಗಳಿಂದ ನಾನು ಇವ್ರನ್ನ ಸಂದರ್ಶನ ಮಾಡಬೇಕು ಅಂತ ಇದ್ದೆ. ಸೊ ಇವತ್ತಿಗೆ ಅದು ತುಂಬ ದೊಡ್ಡ ಮಟ್ಟದ ಒಂದು ಅವಕಾಶ ಬಂದಿದೆ ಆ್ಯಂಡ್ ಒಳ್ಳೆಯ ದಿನ ಮತ್ತು ಒಳ್ಳೆಯ ಸಮಯ. ಡೆವಿಲ್ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹುದೊಡ್ಡ ಸಿನಿಮಾ ಆ್ಯಂಡ್ ತುಂಬ ದೊಡ್ಡ ನಿರೀಕ್ಷೆ ಇರುವಂಥ ಸಿನಿಮಾ, ಚರ್ಚೆ ಆಗ್ತಿರೋಂಥ ಸಿನಿಮಾ. ಇವಾಗ ಇದ್ದರೆ ನೆಮ್ಮದಿಯಾಗಿರಬೇಕು ಹಾಡು ಕೂಡ ಚರ್ಚೆಯಲ್ಲಿದೆ. ಆ ಚಿತ್ರದ ಕೊರಿಯೋಗ್ರಾಫರ್ ಅಂತಲೇ ಹೇಳ್ತೀನಿ, ಯಾಕೆಂದರೆ ಸಿಂಗಲ್ ಕಾರ್ಡಲ್ಲಿ ಇಡೀ ಸಿನಿಮಾದ ಅಷ್ಟು ಹಾಡುಗಳನ್ನು ಕೊರಿಯೋಗ್ರಾಫ್ ಮಾಡಿರುವಂಥ ವ್ಯಕ್ತಿ ಸಂತು ಮಾಸ್ಟರ್ ನನ್ನ ಜೊತೆಗಿದ್ದಾರೆ. ಮಾಸ್ಟರ್ ನಮಸ್ಕಾರ. ತುಂಬ ವರ್ಷಗಳಿಂದ ಮಾತಾಡಿಸ್ಬೇಕು ಅಂತ ಇದ್ದಂಥ ಒಂದು ಪ್ರೋಗ್ರಾಮ್ ಇದು. ಸೊ ಗಣಪತಿ ಹಬ್ಬ, ಗಣೇಶನ ಕೃಪಾ ಕಟಾಕ್ಷ ಇವತ್ತು ಸಿಕ್ಕಿದ್ದೀರಿ ಫೈನಲಿ. ಆ್ಯಂಡ್ ಡೆವಿಲು ಒಂದು ದೊಡ್ಡ ಹಿಟ್ಟು ಸಾಂಗ್ ನಿಮ್ಗೆ ಸಿಕ್ಕಿದೆ. ಈ ಮೂಮೆಂಟ್ ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ. ಆಫ್ಟರ್ ರಾಬರ್ಟ್, ಕ್ರಾಂತಿ ಇದೆಲ್ಲ ಮಾಡಿದ ನಂತರ ಆಮೇಲೆ ಮ್ಯಾಟ್ನಿ ಇರೋ ಒಂದಷ್ಟು ಸೀರಿಯಸ್ ಆದಮೇಲೆ ಇವಾಗ ಒಂದು ದೊಡ್ಡ ಬ್ರೇಕ್ ಅಂತ ಅನ್ಸುತ್ತೆ ನನಗೆ. ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲ ಕಡೆ ಅದೇ ವೈರಲ್ ಆಗ್ತಿದೆ, ಹೋಗಿದ್ದ ಜಾಗದಲ್ಲೆಲ್ಲ ಅದೇ ಕೇಳ್ತಾರೆ ಸರ್. ತುಂಬ ಚೆನ್ನಾಗಿ ಬಂದಿದೆ ಸಾಂಗು, ಮೂಮೆಂಟ್ ಆಗಿರ್ಬೋದು ಎಲ್ಲನೂ. ಏನೋ ಒಂಥರ ಖುಷಿ ಆಗ್ತಿದೆ ಸರ್. ಈ ಸಕ್ಸಸ್ ನನಗೆ ಇದು ತುಂಬ ದೊಡ್ಡ ಸಕ್ಸಸ್ ಇದು ಫಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಕಾಲ್ ಬರೋದಾಗಿರ್ಬೋದು, ಹೋಗಿದ್ದ ಕಡೆ ಎಲ್ಲ ಗುರುತಿಸೋದಾಗಿರ್ಬೋದು, ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಿದೆ. ಸೊ ನೋಡ್ಬೇಕು ಇದರಿಂದ ಹಂಗೆ ಮುಂದಕ್ಕೆ ಜರ್ನಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಆ್ಯಕ್ಚುಲಿ ನಾನು ನಿಮ್ಗೆ ಕಾಲ್ ಮಾಡಿದ್ದೇನೆ ಗೊತ್ತಾ, ನಾನು ಆ ಡೆವಿಲ್ದು ಪೋಸ್ಟ್ ನೋಡ್ತಾ ಇದ್ದೆ. ಆ ಪೋಸ್ಟಲ್ಲಿ ಕ್ರೆಡಿಟ್ ಲೈನ್ಗಳಲ್ಲಿ ಹೆಸರಾಗ್ತಾರೆ. ಅಲ್ಲಿ ಏನು ಕೊರಿಯೋಗ್ರಫಿ ಸಂತು ಮಾಸ್ಟರ್ ಅಂತ ಇತ್ತು. ನಾನು ಸಂತು ಅಂತ ಹಾಕಿದ್ದು, ನಂಗೆ ಗೊತ್ತಾಯಿತು. ಅದಕ್ಕೆ ಪ್ರಿಯಾಂಕಾ ಫೋನ್ ಮಾಡಿ ಮತ್ತೆ ನಿಮಗೆ ಕಾಲ್ ಮಾಡಿ. ಅಂದರೆ ಎಲ್ಲರಿಗೂ ಒಂದು ಡ್ರೀಮ್, ಅಂದರೆ ಸಿಂಗಲ್ ಕಾರ್ಡು ಈ ಥರ ಸಿನಿಮಾಗಳಲ್ಲಿ ಬರೋದು, ಅಥವಾ ಆಡಿಯೋ ಕ್ಯಾಸೆಟ್ ಹಿಂದ್ಗಡೆ ಬರ್ತಾಯಿತ್ತು ಮೊದಲು. ಅಂದರೆ ಲಿರಿಕ್ ರೈಟರ್ಗೆ, ಕೊರಿಯೋಗ್ರಾಫರ್ಗೂ ಹಂಗೆ ಬರ್ತಾಯಿತ್ತು. ಅಂದರೆ ಸಿಂಗಲ್ ಕಾರ್ಡ್ ಮಾಡೋದು ಒಂಥರ ಡ್ರೀಮ್. ಮತ್ತು ಈ ಥರದೊಂದು ದೊಡ್ಡ ಸಿನಿಮಾಗಳಿಗೆ ಮಾಡೋದು ಅದೊಂದು ದೊಡ್ಡ ಅಚೀವ್ಮೆಂಟು ಸರ್. ಅದು ನಿಜವೂ ಹೇಳ್ಬೇಕು ಸರ್. ಯಾಕಂದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಸೊ ಎಲ್ಲರೂ ಅಲ್ಲ, ನಾನು ಹೇಳಿದ ಪರ್ಟಿಕ್ಯುಲರಾಗಿ ಎಲ್ಲ ಡೈರೆಕ್ಟ್ರು ಅಲ್ಲ, ಎಲ್ಲ ಕಂಪನಿಯೂ ಅಲ್ಲ, ಕೆಲವೊಬ್ಬರು ಏನಾಗ್ತಾರೆ ಕೊರಿಯೋಗ್ರಾಫರ್ ಹೆಸರೇ ಹಾಕಲ್ಲ ಸರ್. ಈಗ ನಾವು ಎಷ್ಟೊಂದು ಕಷ್ಟಪಟ್ಟಿರ್ತೀವಿ, ಬ್ಯಾಕ್ ಸೈಡ್ ಏನಾಗಿರುತ್ತೆ ಪಾಪ ಜನಕ್ಕೆ ಗೊತ್ತಿರಲ್ಲ. ಬಟ್ ನಾವು ಒಂದು ಸಾಂಗ್ ಕೊಟ್ಟಾಗ ಅದ್ರ ಬ್ಯಾಕ್ ಸೈಡ್ ನಾವು ವರ್ಕ್ ಮಾಡಿರ್ತೀವಿ. ಸಾಂಗ್ ಲಿರಿಕ್ಸಿಂದ ಹಿಡ್ದು ಕಾಸ್ಟ್ಯೂಮು, ಪ್ರಾಪರ್ಟೀಸು, ಸೆಟ್ಟು, ಸ್ಟೆಪ್ಸು, ವೈರಲ್ ಆಗಬೇಕು ಸ್ಟೆಪ್ಸು, ಅದರಿಂದ ಎಲ್ಲ ಹಾಕಿರ್ತೀವಿ. ಕೆಲವೊಬ್ಬರು ಹೆಸರೇ ಹಾಕಲ್ಲ. ನಾವು ಇವಾಗ ಯೂಟ್ಯೂಬ್ ತೆಗೆದು ನೋಡ್ರೆ ಯಾರು ಈಗ ಏನಾಗಿದೆ, ಎಲ್ಲರೂ ಮೊಬೈಲ್. ಈಗ ಮುಂಚೆನ ಕ್ಯಾಸೆಟ್ ಇತ್ತು, ಎಲ್ಲ ಹಾಕ್ತಿರೋ. ಈಗೇನೋ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡ್ತಾರೆ. ಫಸ್ಟ್ ಕ್ರೆಡಿಟ್ಸ್ ನೋಡ್ತಾರೆ, ಓ ಯಾರಪ್ಪ ಇದು ಮಾಡಿರೋದು ಅಂತ. ಕೆಲವೊಬ್ರು ನಮ್ಮ ಹೆಸರೇ ಹಾಕಲ್ಲ. ಅಂಥದ್ರಲ್ಲಿ ನನಗೆ ಹೆಸರು ಹಾಕಿದಾಗ ನನಗೊಂಥರ ಎಮೋಷ್ನಲ್ ಆಗೋಯ್ತು. ಸೊ ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ತುಂಬ ಖುಷಿ ಆಯಿತು ಸರ್ ನನಗೆ, ಯಾಕಂದರೆ ಇಚ್ಚಿತಿಗೆ ಯಾರು ಹೆಸರೇ ಹಾಕಲ್ಲ. ಅಂಥದ್ರಲ್ಲಿ ಒಂದು ಹೆಸರು ಹಾಕಿ ನಮ್ಮ ಸ್ಟೆಪ್ನೂ ವೈರಲ್ ಮಾಡಿ, ನಮ್ಮನ್ನ ಈಗ ನಾವು ಮಾಡಿರೋದು ಬಿಟ್ಟು ಅದನ್ನು ಆ ಸಾಂಗಲ್ಲಿ ಹಾಕಿ ಇಷ್ಟೆಲ್ಲ ಮಾಡಿದಾರಲ್ಲ, ತುಂಬ ಥ್ಯಾಂಕ್ಸ್ ಸರ್, ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲೇ ನಮ್ಗೊಂದು ಪಾಸಿಟಿವ್ ವೈಬ್ಸ್ ಬಂದುಬಿಡುತ್ತೆ, ಓ ಹಾಕೋರಪ್ಪ ಒಂದು ನಮ್ಮ ಹೆಸರು ಬಿದ್ದಿದೆ ಅಂತ. ಸಖತ್ ಖುಷಿ ಆಗುತ್ತೆ ಸರ್ ಇದೆಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆ ನೋಡಿರೋಲ್ಲ ಈ ಸಕ್ಸಸ್ನ. ಸೊ ಇದು ನೋಡಿದಾಗ ನಮಗೇನೋ ಒಂದು ಜರ್ನಿ ಹೋಗು, ಇನ್ನೂ ಎನರ್ಜಿ ಬರುತ್ತೆ, ಇನ್ನೂ ಮಾಡೋಣಪ್ಪ, ಇನ್ನೂ ಏನೋ ಮಾಡಬೇಕು, ಇನ್ನೂ ದೊಡ್ಡ ಲೆವೆಲ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು. ನನ್ನ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಆ್ಯಂಡ್ ಆ ಡೆವಿಲ್ ಸಿನಿಮಾದ್ದು ಕೊಲಾಬ್ರೇಷನ್ ಹೆಂಗಾಯಿತು ಫಸ್ಟ್ ನಿಮಗೆ? ಅಂದರೆ ರಾಬರ್ಟ್ ಮಾಡಿದ್ರಿ, ಕ್ರಾಂತಿ ಮಾಡಿದ್ರಿ, ಅಂದರೆ ದರ್ಶನ್ ಅವರನ್ನು ಒಟ್ಟಿಗಿನ ಒಂದು ಬಾಂಡಿಂಗ ಅಥವಾ ಹೇಗಾಯಿತು ಈ ಒಂದು? ಇಲ್ಲ ಸರ್, ನಾನು ಇವತ್ತು ಡೆವಿಲ್ ಮಾಡಬೇಕಂದ್ರೆ ಕಾರಣ ರಾಬರ್ಟ್. ಯಾಕಂದರೆ ತರುಣ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈ ಸಾಂಗ್ ಮಾಡಿದಾಗ್ಲೂ ಎಂಡ್ ಕ್ರೆಡಿಟ್ಸ್ ತರುಣ್ ಸರ್ ಒಂದು ಹೆಸರು ಇದ್ದೇ ಇರುತ್ತೆ. ಯಾಕಂದರೆ ನನ್ನ ದರ್ಶನ್ ಸರ್ ಜೊತೆ ಜರ್ನಿ ಸ್ಟಾರ್ಟ್, ಯಾಕಂದರೆ ಡ್ಯಾನ್ಸರಾಗಿ ಮಾಡಿದ್ದೀವಿ. ದರ್ಶನ್ ಸರ್ ಡ್ಯಾನ್ಸರಾಗಿ ಮಾಡಿದ್ದೀನಿ, ಅಸ್ಟೆಂಟಾಗಿ ಮಾಡಿದ್ದೀನಿ. ಮುರಳೀಜಿ ಮಾಸ್ಟರ್ ಜೊತೆ ನಾವು ಬೃಂದಾವನೆಲ್ಲ ಮಾಡ್ಬೇಕಾದ್ರೆ ಅಸ್ಟೆಂಟಾಗಿ ಮಾಡಿದ್ದೀನಿ. ಅವಾಗ ಹೋಗಿ ಪರಿಚಯ, ಅಂದರೆ ಡ್ಯಾನ್ಸರಾಗಿ ಒಂದು ಅಸ್ಟೆಂಟಾಗಿ ಪರಿಚಯ, ಕೊರಿಯೋಗ್ರಾಫರಾಗಿ ಪರಿಚಯ ಮಾಡಿಕೊಟ್ಟಿದ್ದು ತರುಣ್ ಸರ್. ರಾಬರ್ಟ್ಸ್ ಸಿನಿಮಾ ಮಾಡ್ಬೇಕಾದ್ರೆ ಕರೆದು
ಸಂತು ಮಾಡ್ತಿದ್ದಾನೆ. ಫಸ್ಟ್ ಅವರು ಮುರಳಿ ಮಾಸ್ಟ್ರು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಮುರಳಿ ಸಂತುನೇ ಹೇಳೋದಲ್ವ ಎಲ್ಲ ಕಡೆ. ಸೊ ನಾವು ಲೊಕೇಶನ್ ನೋಡೋಕೆ ಹೋಗ್ಬೇಕಾದ್ರೆ ತರುಣ್ ಸರು ಬಾಸ್ಗೆ ಹೇಳ್ತಿದ್ರು ಈ ಥರ ಮುರಳಿ ಸಂತು ಬರೋದು. ಬೆಳಗ್ಗೆ ಲೊಕೇಶನ್ಗೆ ಹೋದಾಗ ಬಾಸ್ ಕೇಳಿದ್ದಾರೆ, ಯಾಕೆ ಮುರಳಿ ಬಂದಿಲ್ವಾ ಹಂಗೆ ಹಿಂಗೆ ಅಂತ. ಅವಾಗ ಕರ್ಕೊಂಡೋಗಿ ಇಲ್ಲ ಮುರಳಿ ಸಂತು ಅವನು ಈಗ ಕೊರಿಯೋಗ್ರಾಫರ್ ಆಗಿದ್ದಾನೆ, ಅವ್ನು ಮಾಡ್ತಿದ್ದಾನೆ ಅಂದಾಗ ಬಾಸ್ ತುಂಬ ಖುಷಿಪಟ್ಟೆ, ಮಾಡ್ಚಿನ ನಿನ್ನ ಮಾಡು ಅಂತ ಅಂದು ಸಪೋರ್ಟ್ ಮಾಡಿ. ಸೊ ಅಲ್ಲಿ ನನಗೆ ತರುಣ್ ಸರು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಕ್ರಾಂತಿ ಮಾಡಿದೆ. ಮತ್ತು ಕಾಟೇರ ಮಾಡಬೇಕಾಗಿತ್ತು, ಏನೋ ಒಂದು ಪರ್ಸ್ನಲ್ ಇಶ್ಯೂಯಿಂದ ಮಾಡೋಕ್ಕಾಗಿಲ್ಲ. ಆಗಲೂ ಬಾಸ್ ಅಂದರು, ಇಲ್ಲ ನೀನು ಹೋಗ್ಬಾ ಪರವಾಗಿಲ್ಲ, ಮತ್ತೆ ಮಾಡೋಣ, ನೀನು ಮುಗಿಸ್ಕೋ ಕೆಲಸ ಅಂತೇಳಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನನಗೆ ಈ ಡೆವಿಲ್ಗೆ ಎಂಟ್ರಿ ಆಗಬೇಕಂದ್ರೆ, ಯಾಕಂದರೆ ಪ್ರಕಾಶ್ ಸರ್ ನನಗೆ ಪರಿಚಯ ಇಲ್ಲ. ಸೊ ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಸರ್, ಅವ್ರದ್ದು ನಮ್ಮದು ಬಾಂಡಿಂಗ್ ಒಂಥರ ಬೇರೆ ಥರ, ತುಂಬ ಕ್ಲೋಸ್, ಒಂಥರ ಫ್ರೆಂಡ್ಶಿಪ್ ಥರ. ಸೊ ಅವರು ಬಾ ನೀನು ಒಂದು ಸಾಂಗ್ ನಾನಿಲ್ಲಿ ನಿನ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಬಾ ಅಂತ ಕರೆದು ಅವರು ಒಂದು ಸಾಂಗ್ ಮಾಡಿ ನಿನ್ನ ಟ್ಯಾಲೆಂಟ್ ನೀನೇನು ತೋರಿಸೋ, ಯಾಕಂದರೆ ನೀನು ಇಲ್ಲಿ ತೋರಿಸು ನಿನಗೆ, ಯಾಕಂದರೆ ಅವ್ರಿಗೂ ನಂಬಿಕೆ ಬರಬೇಕಲ್ಲ, ಇಷ್ಟು ದೊಡ್ಡ ಸಾಂಗು, ಆಮೇಲೆ ವಿಜುವಲೇಷನ್ನು ಅಷ್ಟು ಇದಾಕಿರ್ತಾರೆ ಅಂತ. ಸೊ ನಾನು ಸುಧಾಕರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಯಾಕಂದರೆ ಇಲ್ಲಿ ನನ್ನ ಜರ್ನಿ ಸ್ಟಾರ್ಟು. ಡೆವಿಲಲ್ಲಿ ಎಂಟ್ರಿ ಆಗಿದೆ ಸುಧಾಕರ್ ಸರಿಂದ. ಸೊ ಥ್ಯಾಂಕ್ ಯು ಸುಧಾಕರ್ ಸರ್. ಅಲ್ಲಿಂದ ಫಸ್ಟು ಒಂದು ಸಾಂಗ್ ಅಂತಲೇ ಇದ್ದಿದ್ದು, ನಾವು ಹೋದಾಗ ಒಂದು ಮಾಂಟೇಜ್ ಸಾಂಗ್ ಅಂತ ಇದ್ದಿದ್ದು. ಸೊ ಅದು ನೋಡಿ ಖುಷಿ ಆದರು ಡೈರೆಕ್ಟರ್ ಸರ್. ಇಂಟ್ರೊಡಕ್ಷನ್ ಕೊಡು, ಮಾಡಲಿ ಅವನೇ, ಪಾಪ ಇಷ್ಟು ಕಷ್ಟಪಟ್ಟೆಲ್ಲ ಮಾಡ್ತಿದ್ರಲ್ಲ ಅವ್ನು ಮಾಡಲಿ ಅಂತ. ಅಲ್ಲಿಂದ ಇಂಟ್ರೊಡಕ್ಷನು ಮಾಡಿದೆ. ಮತ್ತು ಅದೇನು ದೇವ್ರ ಕೃಪೆನೋ ಇಲ್ಲ ಏನಂತ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ಇನ್ನೊಂದು ಸಾಂಗ್ ಕೊಟ್ಟರು, ಇನ್ನೊಂದು ಸೆಟ್ ಸಾಂಗ್ ಒಂದು ಸಾಂಗ್ ಕೊಟ್ಟರು. ಆಮೇಲೆ ಎಲ್ಲ ಆಯಿತು. ಯೂಶಲಾಗಿ ಬಾಸ್ ರೇಗಿಸ್ತಾ ಇರ್ತಾರೆ, ಬಡಪ್ಪ ಸಾಕು ಕೊರಿಯೋಗ್ರಾಫರು ಚೇಂಜ್ ಮಾಡಿ ಬೇರೆ ಹೊಸೊಬ್ರು ಅವರು ಹೊಸೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ತುಂಬ ಇಷ್ಟ. ಅಂದರೆ ಕರ್ನಾಟಕದಲ್ಲಿ ಎಲ್ಲ ಸಿನಿಮಾದಲ್ಲೂ ಅವ್ರು ನೋಡಿ, ಎಲ್ಲ ಸಿನಿಮಾದಲ್ಲೂ ಒಂದೊಂದು ಕೊರಿಯೋಗ್ರಾಫರ್ ಇರ್ತಾರೆ. ಬಾಸ್ ಸಾಂಗಲ್ಲಿ ಅವರು ತುಂಬ ಇಷ್ಟ ಅವ್ರಿಗೆ. ಅಂದರೆ ನಮ್ಮವರೇ ಮಾಡಲಿ, ನಮ್ಮವರು ಎಲ್ಲರಲ್ಲೂ 4 ಕೊರಿಯೋಗ್ರಾಫರ್ ಇದ್ದರೆ 4 ಜನಕ್ಕೂ ಒಂದೊಂದು ಸಾಂಗ್ ಅಂತ ಕೊಡ್ತಾರೆ. ಸೊ ಇದರಲ್ಲಿ ನನ್ನ ಅದೃಷ್ಟನ ಏನು ಅಂತ ಗೊತ್ತಿಲ್ಲ. ಲಾಸ್ಟ್ ಇನ್ನೊಂದು ಸಾಂಗ್ ಇತ್ತು, ಇನ್ನೊಂದು ಸಾಂಗ್ ತಾನೇ 3 ಮಾಡೋಣ, ಇನ್ನೊಂದು ಸಾಂಗ್ ಅವನೇ ಮಾಡಲಿ ಬಿಡು ಅಂತೇಳಿ ಡೈರೆಕ್ಟ್ರು ಹೀರೋ ಸರ್ ಎಲ್ಲ ಹೇಳಿ ಕೊಟ್ಟಿದ್ದು. ಸೊ ಅಲ್ಲಿ 4 ಸಾಂಗ್ ನಾನೇ ಮಾಡಿದೆ ಈ ಜರ್ನಿಯಲ್ಲಿ. ಬಾಸ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಎಲ್ಲರೂ ಅಂತಾರೆ ಹಿಂಗೆ ಹಂಗೆ ಅಂತ. ನಾನು ಆ ಥರ ನೋಡೇ ಇಲ್ಲ ಸರ್. ಎಷ್ಟು ಕೋಆಪ್ರೇಟ್ ಮಾಡ್ತಾರೆ ಅಂದರೆ, ಈಗ ನಾವು ಒಂದು ಸ್ಟೆಪ್ ಮಾಡಿಸಿರ್ತೀನಂದರೆ ಅವ್ರು ಅದನ್ನು ಚೇಂಜ್ ಮಾಡೋಕ್ಕೆ ಬಿಡೋಲ್ಲ. ನಿನಗೇನು ಮಾಡ್ಬೇಕು ತಾನೆ, ನೀನು ಹೋಗಿ ನಾನು ಮಾಡ್ತೀನಿ ಅಂತೇಳಿ ರಿಹರ್ಸಲ್ ಮಾಡಿ ಬಂದು ಮಾಡ್ಬಿಟ್ಟು ಹೋಗ್ತಾರೆ. ದೂಸರ ಮಾತೇ ಇಲ್ಲ. ಸೊ ಹಂಗೆ ಈ ಸಾಂಗ್ ಇದರಲ್ಲಿ ಕೊಲಾಬ್ರೇಷನ್ ಹಂಗೆ ಆಗಿತ್ತು ನಾವು ಡೈರೆಕ್ಟರ್ ಸರ್ ಜೊತೆ. ಒಂಥರ ಜರ್ನಿ ಚೆನ್ನಾಗಿತ್ತು ಸರ್. ಫಸ್ಟ್ ಟೈಮು ಈ ಡೆವಿಲ್ ಇದ್ದರೆ ನೆಮ್ಮದಿಯಾಗಿರ್ಬೇಕು ಈ ಲಿರಿಕ್ಕು, ಈ ಹಾಡು ನೀವೇ ಫಸ್ಟ್ ಕೇಳಿರ್ತೀರ, ಯಾಕೆಂದರೆ ನೀವೇ ಕೊರಿಯೋಗ್ರಫಿ ಮಾಡಬೇಕಾಗಿರೋದು. ಫಸ್ಟ್ ಅದು ಕೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಏನು ಓಡ್ತು ಅಂತ? ನಾನು ಅಂದ್ಕೊಂಡೆ ಸರ್, ಇದು 100% ಶೋರ್ ಶಾಟ್ ಹಿಟ್, ಇದು ಇದ್ದರೆ ನೆಮ್ಮದಿಯಾಗಿರ್ಬೇಕಂತ. ಅಂದ ತಕ್ಷಣ ನಾನು ಅಂದೆ, ಸರ್ ಇದು ಬೇರೆ ಲೆವೆಲ್ ಹಿಟ್ಟಾಗುತ್ತೆ ಸರ್, ನನಗೆ ಗೊತ್ತಿಲ್ಲ ಅಂದ. ಅಷ್ಟೇ ನಿಮ್ಮ ಕಡೆನೇ ಇರೋದು ಇವಾಗ ಸಾಂಗು, ಇದಕ್ಕೆ ಏನು ವೈರಲ್ ಮಾಡ್ತೀರ ಸ್ಟೆಪ್ಪು ನೀವು ಮಾಡಿ ಅಂತಂದರು. ನಾನೊಂದು 4-5 ಥರ ಮಾಡಿದ್ದೆ ಎಲ್ಲ. ಇವಾಗ ಯೂಶ್ವಲಾಗಿ ಒಂದು ಸಾಂಗ್ ಬಂದಾಗ ಒಂದು 4-5 ಥರ ಮಾಡಿರ್ತೀವಿ. ಸೊ ಇದು ಮಾಡ್ಬೇಕಾದ್ರೆ ಜನ ಹೆಂಗೆ ತೊಗೊತಾರೆ, ಯಾಕಂದರೆ ಜನಕ್ಕೆ ಅಟ್ರಾಕ್ಟ್ ಬೇಗ ಆಗುತ್ತಲ್ಲ. ಸೊ ನಾವು ಮಾಡಿ ಯಾವಾಗಲೂ 4-5 ಸ್ಟೆಪ್ ಮಾಡೋದು, ಒಂದು 10-15 ಥರ ಮಾಡಿದ್ವಿ. ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಆಮೇಲೆ ಕೊನೆಗೆ ಯಾಕೆ ಸಿಂಪಲಾಗಿ ಸುಮ್ಮನೆ ಹಿಂಗೆ ಮಾಡಬಾರ್ದು, ಯಾಕೆ ಹಿಂಗೆ ಈಗ ಏನು ಮಾಡ್ತಿದ್ರೆ ನಿಮ್ಮದೇ ಅಂದ ತಕ್ಷಣ ಅಷ್ಟು ದೊಡ್ಡ ಶಾರ್ಟ್ ತೋರಿಸೋದು, ಅಷ್ಟು ಜನನ ತೋರಿಸೋದೆಲ್ಲ ಬೇಡ. ಒಬ್ಬರನ್ನೇ ಬಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸುಮ್ಮನೆ ಸಿಂಪಲಾಗಿ ಹಿಂಗೆ ತೋರಿಸೋಣ ಅಂತ ಡಿಸೈಡ್ ಮಾಡಿ ಆಮೇಲೆ ಸುಮ್ಮನೆ ಹಂಗೆ ತೋರಿಸಿದೆ ಅಷ್ಟೇ. ಅದಾದಮೇಲೆ ಸಿಂಪಲಾಗಿ ಒಂದು ಸ್ಟೆಪ್ ಹಾಕೋಣ ಅಂದಿದ್ದು. ಅದು ಇವತ್ತು ತುಂಬ ವೈರಲ್ ಆಗ್ತಿದೆ. ಏನೋ ಒಂಥರ ಖುಷಿ ಆಗ್ತಿದೆ, ನನ್ನ ಸ್ಟೆಪ್ ಇವತ್ತು ಎಲ್ಲ ಕಡೆ ಇದಾಗ್ತಿದೆಯಲ್ಲ ಅಂತ.